ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗುವ ಮುನ್ಸೂಚನೆ ನೀಡಲಾಗಿದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯ. ರೈತರು ಅಣೆಕಟ್ಟು ನೀರು ನಂಬಿಕೊಂಡು ಬೆಳೆ ಬೆಳಿಬೇಡಿ. ಜಲಾಶಯ ಭರ್ತಿಯಾಗದ ಹೊರತು ಬೆಳೆ ಹಾಕಲು ಹೋಗಬೇಡಿ. ನೀರು ಹರಿಸುವಂತೆ ಸರ್ಕಾರಕ್ಕೆ ಒತ್ತಡ ಹೇರಬಾರದು. ರಾಜ್ಯದ ರೈತರಿಗೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಸಚಿವ ಸಂಪುಟ ಸಭೆಯ ಬಳಿಕ ಸಿಎಂ ಶಿವಕುಮಾರ್ ಅವರು ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗುವ ಮುನ್ಸೂಚನೆ ಇದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯ ಆಗಿದೆ. ರೈತರು ಅಣೆಕಟ್ಟು ನೀರನ್ನ ನಂಬಿಕೊಂಡು ಬೆಳೆಯನ್ನ ಬೆಳಿಬೇಡಿ. ಜಲಾಶಯ ಭರ್ತಿಯಾಗದ ಹೊರತು ಬೆಳೆ ಹಾಕಲು ಹೋಗಬೇಡಿ ಅಂತ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನೀರು ಹರಿಸಲೇಬೇಕು ಅಂತ ರೈತರು ಈ ಒಂದು ಸಂದರ್ಭದಲ್ಲಿ ಬಿಗಿಪಟ್ಟು ಕೂಡ ಹಿಡಿಯಂಗಿಲ್ಲ. ಯಾಕೆಂತಂದ್ರೆ ನೀರು ಇಲ್ಲದೆ ಇದ್ದಾಗ ಅಣೆಕಟ್ಟೆಗಳಲ್ಲಿ ಹೆಂಗೆ ನೀರು ಹರಿಸಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿನ ಶೇರ್ ಮಾಡಿದ್ದಾರೆ. ಯಾಕೆಂತಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ರೈತರಿಗೆ ಎದುರಾಗಿರುವಂತ ಈ ಒಂದು ಸಮಸ್ಯೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ರೈತರ ಬೆಳೆಗಳು ನಾಶ ಆಗ್ತಾ ಇದೆ. ಬೆಳೆದಂತಹ ಬೆಳೆಗೆ ಸರಿಯಾಗಿ ನೀರನ್ನು ಒದಗಿಸಲು ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಸರಿಯಾದ ದರವೂ ಕೂಡ ಸಿಗ್ತಾ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರೈತರು ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಬೆಳೆಗಳ ನಾಶವನ್ನ ಸ್ವತಃ ರೈತರೇ ಮಾಡ್ತಾ ಇದ್ರು. ಯಾಕೆಂತಂದ್ರೆ ಬೆಳೆದಂತಹ ಬೆಳೆಗೆ ನೀರೇ ಇಲ್ಲ ಅಂತಂದ್ರೆ ಆ ಬೆಳೆಗಳು ಫಸಲು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರ ಬಹಳ ಗಂಭೀರವಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಚರ್ಚೆ ಆದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ರೈತರಿಗೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದೆ. ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯ ಮಟ್ಟದಲ್ಲಿದೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಕೂಡ ಒಂದು ಅಣೆಕಟ್ಟು ನೀರೇನಿದೆ ಅದನ್ನ ನಂಬಿಕೊಂಡು ಬೆಳೆಯನ್ನ ಬೆಳಿಬೇಡಿ. ಜಲಾಶಯ ಭರ್ತಿಯಾಗದ ಹೊರತು ಬೆಳೆ ಹಾಕಲು ಹೋಗಬೇಡಿ ಅಂತ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ರಾಜ್ಯದಲ್ಲಿ ಈ ಒಂದು ಬರ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡೋದಾದ್ರೆ ತುಂಗಭದ್ರಾ ಆಗಿರಬಹುದು, ಜೊತೆಗೆ ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ವಾಣಿವಿಲಾಸ ಅಣೆಕಟ್ಟುಗಳೇನಿದ್ದಾವೆ ಒಳಹರಿವಿನ ಪ್ರಮಾಣ ಶೂನ್ಯ ಆಗಿದೆ. ನೀರು ಒದಗಿಸೋದೇ ಈಗ ದೊಡ್ಡ ಸವಾಲಾಗಿದೆ. ಕಾವೇರಿ ಪಾತ್ರದಲ್ಲಿ ಮಳೆ ಪ್ರಮಾಣ ಕುಸಿತ ಆಗಿದೆ. ಇನ್ನು ಕಳೆದ ವರ್ಷ ಈ ಒಂದು ಸಮಯದಲ್ಲಿ ಹೇಮಾವತಿಯಲ್ಲೂ ಕೂಡ 80 ಅಡಿ ಇತ್ತು. ಈ ವರ್ಷ 40 ಅಡಿಗೆ ಕುಸಿತ ಆಗಿದೆ. ಅಂದರೆ ಅರ್ಧಕ್ಕರ್ಧ ಕುಸಿತ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ, ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಹೇಮಾವತಿಯಲ್ಲಿ ಏನು ಹೇಳ್ತಾ ಇದೆ 80 ಅಡಿ ಇತ್ತು ಇದೇ ಸಮಯದಲ್ಲಿ ಕಳೆದ ವರ್ಷ. ಈಗ 40 ಅಡಿ ಅಂದರೆ ಅರ್ಧಕ್ಕರ್ಧ ನೀರಿದೆ ಅಷ್ಟೇ. ಅದರ ಜೊತೆಗೇನು KRSನಲ್ಲೂ ಅಷ್ಟೇ 100 ಅಡಿ ಇದ್ದ ನೀರಿನ ಪ್ರಮಾಣ ಈಗ 22 ಅಡಿ ಅಷ್ಟಿದೆ. ಎಷ್ಟೋ ಜನ ಈ ಒಂದು ಅಣೆಕಟ್ಟೆಗಳನ್ನು ನಂಬಿಕೊಂಡು ರೈತರು ಬೆಳೆಯನ್ನು ಹಾಕಿರ್ತಾರೆ. ಇನ್ನೇನಾದರೂ ನೀವು ಬೆಳೆ ಹಾಕಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಣೆಕಟ್ಟೆಯಲ್ಲಿರುವಂತಹ ನೀರನ್ನು ನಂಬಿಕೊಂಡು ಬೆಳೆ ಹಾಕಬೇಡಿ. ಇನ್ನು ಮಳೆಯನ್ನು ನಂಬಿ ಈ ಒಂದು ಬೆಳೆಯನ್ನು ಹಾಕಿ ಅಂತ ಈಗ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮಳೆ ಬಂದಿಲ್ಲ ಅಂದರೆ ನಾರ್ಮಲ್ ಆಗಿ ಏನು ಮಾಡ್ತಾರೆ ರೈತರು ಅಂತಂದರೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಮುಂದಾಗ್ತಾರೆ. ನಮಗೆ ಸಮಸ್ಯೆ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೂಡ ಜರುಗಿಸ್ತಾ ಇಲ್ಲ ಅಂತ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಬಿಡಲೇಬೇಕು ಅಂತ ರೈತರು ಒತ್ತಡವನ್ನು ಕೂಡ ಹಾಕಬೇಡಿ ಅಂತ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ.